ಏನಮ್ಮಿ, ಗಂಡನ ಜೊತೆ ಸುತ್ತಾಡ್ಕೊಂಡು ಬಂದಿದ್ದ ಆಯ್ತಾ ಅಥವಾ ಇನ್ನು ಹೋಗೋದಿದ್ಯಾ? ಅತ್ತೆ, ನನ್ನ ಸಂಬಳದ ದುಡ್ಡಿನ ಅವಶ್ಯಕತೆ ನಿಮಗೇನಾದರೂ ಇದೆಯಾ? ಭಾವನಾ, ಏನು ಮಾತಾಡ್ತಾ ಇದೆಯಾ? ನಿನ್ನ ಸಂಬಳದಿಂದ ನಮ್ಮನೆ ಸಂಸಾರ ನಡಿಬೇಕಾ? ಅಲ್ಲ ಅತ್ತೆ, ಹೊರಗೆ ನೀವು ಹೀಗೆ ಹೇಳ್ತಿರಬಹುದು, ಆದರೆ ನನ್ನ ಸಂಬಳದ ದುಡ್ಡು ನಿಮ್ಮ ಕೈಯಲ್ಲೇ ಇಡಬೇಕು ಅಂತ ನೀವು ಬಯಸ್ತಿದ್ದೀರಾ ಅಂತ ನನಗೆ ಗೊತ್ತು. ಆದರೆ ಆ ದುಡ್ಡನ್ನು ನಿಮಗೆ ಕೊಡೋ ಪರಿಸ್ಥಿತಿನಲ್ಲಿ ನಾನೀಗಿಲ್ಲ. ನಮ್ಮಪ್ಪ ಅಮ್ಮನಿಗೆ ತುಂಬ ಕಷ್ಟ ಇದೆ, ಅದಕ್ಕೆ ನನ್ನ ಸಂಬಳನ ಅವ್ರಿಗೆ ಕೊಡ್ತಿದ್ದೀನಿ. ಅವ್ರ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದ ಮೇಲೆ ನನ್ನ ಸಂಬಳನ ನಿಮ್ಮ ಕೈಯಲ್ಲೇ ಕೊಡ್ತೀನಿ. ಭಾವನಾ, ಏನು ಮಾತಾಡ್ತಾ ಇದೆಯಾ? ನಿನ್ನ ಸಂಬಳದಿಂದ ನಮ್ಮನೆ ಸಂಸಾರ ನಡಿಬೇಕಾ? ನೋಡು, ಇದೆಲ್ಲ ಸರಿ ಇರಲ್ಲ. ನಿನ್ನ ಸಂಬಳ ನನಗೆ ಕೊಡು ಅಂತ ಯಾರು ನಿಂಗೆ ಹೇಳಿದ್ದು? ಅತ್ತೆ, ಅದು ನಾನೇ. ಯಾಕಮ್ಮ ಕೊಡಬಾರ್ದು? ಅಲ್ಲ ಕಣಮ್ಮ, ನೀನು ಯಾವತ್ತಾದ್ರೂ ಮನೆ ಬಗ್ಗೆ ಯೋಚನೆ ಮಾಡಿದ್ಯಾ? ಮನೆ ಬಗ್ಗೆ ಬೇಡ, ನಿನ್ನ ಗಂಡನ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ಯಾ ನೀನು? ಅವನೊಬ್ಬ ದಂಡಪಿಂಡ, ಮಾಡೋಕ್ಕೇನು ಕ್ಯಾಮೆ ಇಲ್ಲ. ದಿನಕ್ಕೆ 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ತೊಗೊಂಡು ನೀನು ಊರೂರೆಲ್ಲ ಸುತ್ತಾಡ್ಸ್ಕೊಂಡು ಬರ್ತಾನಲ್ಲ, ಅದ್ರ ಖರ್ಚು ಎಷ್ಟಾಯ್ತದೆ ಅಂತ ಗೊತ್ತದ ನಿನಗೆ? ಸರಿಯಾಗಿ ಹೇಳ್ದೆ ಕಣ್ಲ ಜವರ. ಮತ್ತಿನ್ನೇನವಾ? ಇವಳು ಬ್ಯಾಗ್ ನೇತಾಕೊಂಡು ಕೆಲ್ಸಕ್ಕೆ ಹೋದ್ರೆ ಮನೆ ಕೆಲ್ಸನ ಯಾರೆಲ್ಲ ನೋಡ್ಕೊಳ್ಳೋದು? ಗೊತ್ತಾಗ್ಬೇಕಲ್ಲ ಅವಳಿಗದು. ನೋಡಮ್ಮಿ, ನೀನ್ ಮಾಡ್ಬೇಕಾದ ಕೆಲ್ಸನ ಕೆಲ್ಸದೊಳ ಹತ್ರ ಮಾಡಿಸಿ ಅವಳಿಗೆ ಸಂಬಳ ಕೊಡ್ತಾ ಇಲ್ವಾ? ಏನೋ ನೀ ದುಡ್ದು ನಿಮ್ಮ ಅಪ್ಪ ಅಮ್ಮನ ಸಾಕೋರ್ ತರ ಮಾತಾಡ್ತಾ ಇದೀಯಾ? ಯಾಕೆ ಹೆಣ್ಮಕ್ಳು ಅಪ್ಪ ಅಮ್ಮನ್ನ ಸಾಕ್ಬಾರ್ದಾ? ಗಂಡು ಮಕ್ಕಳೇ ಎಲ್ಲ ಮಾಡಬೇಕಾ? ಇವತ್ತು ನಾನು ದುಡಿತಿದ್ದೀನಿ ಅಂದರೆ ಅದಕ್ಕೆ ಕಾರಣನೇ ನಮ್ಮಪ್ಪ ಅಮ್ಮ. ದುಡಿಯೋ ಯೋಗ್ಯತೆ ಕೊಟ್ಟವರಿಗೆ ದುಡ್ದಿದ್ದನ್ನ ಕೊಡೋದ್ರಲ್ಲಿ ತಪ್ಪೇನಿದೆ? ಹಾಗಂತ ನಾನು ನನ್ನ ಸಂಬಳ ಈ ಮನೆಗೆ ಕೊಡಲ್ಲ ಅಂತ ಏನು ಹೇಳ್ತಿಲ್ಲ. ಅವ್ರ ಪರಿಸ್ಥಿತಿ ಸುಧಾರಿಸಿದ್ರೆ ಸಾಕು, ಅದಾದ್ಮೇಲೆ ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಅಲ್ಲಿವರೆಗೂ ದಯವಿಟ್ಟು ನನ್ನನ್ನು ಯಾರೂ ಏನೂ ಕೇಳಬೇಡಿ. ನೋಡ್ದೇನ್ಲ ಜವರ, ದೊಡ್ಡೋರು ಅನ್ನೋದು ಗೊತ್ತಿಲ್ಲದೆ ಎಷ್ಟು ಮಾತಾಡ್ತಾವಳಲ್ಲ, ಎಷ್ಟು ಕೊಬ್ಬಿರ್ಬೇಕು ಇವಳಿಗೆ. ಕಣವ, ನನಗೂ ನೋಡಿ ನೋಡಿ ಬೇಸರ ಆಗ್ಬಿಟ್ಟದೆ. ನೀನ್ ಅವಳಿಗೆ ಸಂಬಳ ಕೊಡು ಅಂತ ಕೇಳಿದ್ಯಾಮಿ? ಅಯ್ಯೋ ಇಲ್ಲ ಅಜ್ಜಿ, ನಾನು ಯಾಕೆ ಅವಳಿಗೆ ಹಾಗೆಲ್ಲ ಹೇಳಕ್ ಹೋಗ್ಲಿ? ನಾನು ಅವಳ ಹತ್ರ ಬೆಳಿಗ್ಗೆ ನೀನು ಮನೆಯವ್ರ ಹತ್ರ ಎಲ್ಲ ಹಾಗೆ ಮಾತಾಡ್ಬಿಟ್ಟು ಹೋದ್ಯಲ್ಲ, ಅವರೆಲ್ಲರಿಗೂ ಮನ್ಸಿಗೆ ತುಂಬ ಬೇಜಾರಾಗಿದೆ, ಹೋಗಿ ಕ್ಷಮೆ ಕೇಳು ಅಂತ ಹೇಳ್ತಿದ್ದೆ. ಅದಕ್ಕೆ ಅವಳು ಯಾಕೆ ಕ್ಷಮೆ ಕೇಳಬೇಕು ಅಂತ ನನ್ನನ್ನೇ ಕೇಳಿದ್ಲು. ಈಗ ನೋಡಿದ್ರೆ ಬೇರೆ ಏನೇನೋ ವಿಷಯ ತಗೊಂಡು ಪ್ಲೇಟ್ ಚೇಂಜ್ ಮಾಡ್ಬಿಟ್ಲು. ನೀವೇನೇ ಹೇಳಿ ಅಜ್ಜಿ, ಸರಿಗಿಲ್ಲ ಇವಳು. ಪ್ಲೇಟ್ ಚೇಂಜ್ ಮಾಡೋದ್ರಲ್ಲಿ ಎತ್ತಿದ ಕೈ, ಇವಳ ಥರ ಯಾರೂ ಬರಲ್ಲ. ಭಾವನಾ, ನನಗೆ ಸೆಡ್ಡೋಡ್ದು ಹೋಗ್ತೀಯಾ? ಈಗ ನೋಡು, ಅಜ್ಜಿ ಮತ್ತು ಅತ್ತೆ ಇಬ್ಬರು ಭದ್ರಕಾಳಿಗಳಾಗ್ತಾರೆ. ಮಾಡಿಸ್ತೀನಿ ನಿನಗೆ ಮಾರಿ ಹಬ್ಬ. ಬ್ರೇಕಿಂಗ್ ನ್ಯೂಸ್, ಇಂದಿನ ತಾಜಾ ಸುದ್ದಿ. ಜಯಂತನಿಂದ ಜಾಹ್ನವಿ ದೂರವಾದದ್ದು ಏಕೆ? ಕಾರಣ ಯಾರು? ಜಯಂತನೇ ಕಾರಣನಾ? ನೋ ನೋ, ನೀವೆಲ್ಲರೂ ಕಾರಣ. ನಿಮ್ಮನ್ನ ಯಾರನ್ನು ನಮ್ಮ ಮನೆಗೆ ಹಾಕಿಸ್ಲಿಲ್ಲ ಅಂದಿದ್ರೆ ಜಾಹ್ನವಿಯವ್ರಿಗೆ ನನ್ನ ಮೇಲೆ ಅನುಮಾನನೇ ಬರ್ತಿರ್ಲಿಲ್ಲ, ಅವ್ರು ನನ್ನ ಬಿಟ್ಟು ಹೋಗ್ತಾನೂ ಇರಲಿಲ್ಲ. ಸೊ ಯಾರು ನಮ್ಮ ಮನೆಯಲ್ಲಿ ಇನ್ನೂ ಇರಬಾರ್ದು.
ಶಾಂತಮ್ಮ, ನಾನು ಈ ಕ್ಯಾಮ್ರಾಗಳನ್ನೆಲ್ಲ ಮನೆ ತುಂಬ ಹಾಕ್ಸಿದ್ದು ಜಾನ್ವಿಯವ್ರನ್ನ ಇನ್ನೂ ಜೋಪಾನವಾಗಿ ನೋಡ್ಕೊಳ್ಳೋಣ, ಅವ್ರ ಪ್ರತಿ ಉಸಿರಿನ ಏರು ಎಳಿತಾನೆ ಗಮನಿಸೋಣ ಅಂತ. ಆದರೆ ಹಾಗಾಗಲಿಲ್ಲ ಶಾಂತಮ್ಮ. ಇದರಿಂದನೇ ಅವ್ರು ನನ್ನಿಂದ ದೂರ ಆಗಂಗಾಗೋಯ್ತು. ಅಲ್ಲ, ಇದರಿಂದ ಅವಳಿಗೇನು ತೊಂದರೆ ಆಯಿತು? ನನ್ನನ್ನು ಬಿಟ್ಟು ಹೋಗೋಷ್ಟು ತೊಂದರೆ ಆಯಿತು ಶಾಂತಮ್ಮ. ಈ ಕ್ಯಾಮರಾಗಳದ್ದೆಲ್ಲ ನಾನು ಅವ್ರ ಮೇಲಿನ ಅಪನಂಬಿಕೆಗೆ ಅವ್ರನ್ನ ಗಮನಿಸೋಕ್ಕೋಸ್ಕರ ಹಾಕ್ಸಿದ್ದೀನಿ ಅಂತ ಅವ್ರು ಅಂದ್ಕೊಂಡ್ಬಿಟ್ರು ಶಾಂತಮ್ಮ. ಇಲ್ಲ, ನನ್ನ ಪ್ರೀತಿಗೋಸ್ಕರ ಹಾಕ್ಸಿದ್ದು ಅಂತ ಎಷ್ಟು ಹೇಳೋಕ್ಕೆ ಪ್ರಯತ್ನ ಪಟ್ಟರು ಜಾನ್ವಿಯವ್ರು ನನ್ನ ನಂಬಲೇ ಇಲ್ಲ. ಆದರೆ ನನ್ನ ತಪ್ಪನ್ನು ನಾನೇ ಸರಿ ಮಾಡ್ಕೋಬೇಕಲ್ವ ಶಾಂತಮ್ಮ. ಅದಕ್ಕೆ ಈಗ ನೋಡಿ, ಈಗ ಇದು ಶಾಂತಮ್ಮ, ಒಂದು ನಿಮಿಷ ತಗೊಳ್ಳಿ ಒಂದು ಫೋಟೋ ತೆಗೀರಿ ಶಾಂತಮ್ಮ. ನೋಡಿ ನೋಡಿ, ಫ್ರೇಮ್ ಸರಿ ಇದೆಯಾ? ಹಾಂ, ಈಗ ಬಿಡ್ಲಾ? 1 2 3. ಅಂತಮ್ಮ, ಈ ಫೋಟೋಗಳನ್ನು ನಾನು ಜಾನ್ವಿಯವ್ರಿಗೆ ತೋರಿಸ್ಬಿಡ್ತೀನಿ. ಅವ್ರಿಗೆ ಸಿಕ್ಕಿದ ಕೂಡಲೇ ಕ್ಯಾಮ್ರಾಗಳನ್ನೆಲ್ಲ ಸುಟ್ಟು ಬಿಡ್ತೀನಿ ಅಂತ ಅವ್ರಿಗೆ ಗೊತ್ತಾಗಿ ಹೋಗುತ್ತೆ. ಆಗ ಅವ್ರು ಮತ್ತೆ ನನ್ನ ಪ್ರೀತಿಸ್ತಾರಲ್ಲ ಶಾಂತಮ್ಮ. ಜಾನ್ವಿಯವರು ಮತ್ತೆ ಜಯಂತನ ಪ್ರೀತಿಸ್ತಾರೆ. ಆಗ ನನಗೆ ನನ್ನ ಜಾನ್ವಿಯವ್ರು ಸಿಗ್ತಾರೆ, ನನ್ನನ್ನು ಮತ್ತೆ ಪ್ರೀತಿ ಮಾಡ್ತಾರೆ. ಹೌದು ಶಾಂತಮ್ಮ. ಗಿಡ ಇದ್ದಾಗ ಬಗ್ದೇ ಇರೋದು ಮರ ಆದ್ಮೇಲೆ ಬಗ್ಗುತ್ತೇನಪ್ಪ. ನೀನು ಚಿಕ್ಕವನಿದ್ದಾಗಲೇ ಬದಲಾಗ್ಲಿಲ್ಲ, ಇನ್ನು ಈಗ ದೊಡ್ಡವನಾದ್ಮೇಲೆ ಬದಲಾಗ್ತೀಯಾ? ಇದನ್ನ ನಾನು ನಂಬೇಕಾ? ಕರ್ಮ.